Okay, today we'll see session 13, and in this session 13, we'll discuss the problems on thin cylindrical cells. So, in the yesterday's session, so I have solved some 2-3 problems on the thin cylindrical cells, and before that, I told you so what do you mean by thin cylindrical cell, the definition of thin cylindrical cell, and where and all you are using this thin cylindrical cells in your house as well as the industry, right? So in your house I have given the example. So the thin cylindrical cell like LPG cylinder gas in your house, what you are using, that is the thin cylindrical cell, right, wherein you are storing LPG gas, right? So if you weigh that, that is 14.5 kg or 14.6 kg weight ಇರುತ್ತೆ ಈ ಮನೇಲಿ ಇರ್ತಕ್ಕಂಥ ಸಿಲಿಂಡರ್ ಒಳಗಡೆ ತುಂಬಿದಂಥ ಗ್ಯಾಸು, ರೈಟ್? ಸೊ ಅದನ್ನ 14 to 15 kg ಗ್ಯಾಸ್ ಅಲ್ಲಿ ಒಳಗೆ ಹಿಡಿಬೇಕಂದ್ರೆ ಅದನ್ನು ಒತ್ತಿ ಒತ್ತಿ ತುಂಬಬೇಕು, ಅವಾಗಷ್ಟೇ ಅಷ್ಟು kg ಹಿಡಿಲಿಕ್ಕೆ ಸಾಧ್ಯತೆ. ನೀವು ಯಾವಾಗ ಅದನ್ನ ಒತ್ತಿ ಪ್ರೆಷರ್ ಒಳಗೆ ಒತ್ತೋದಂದ್ರೆ ಪ್ರೆಷರ್, ಯು ಆರ್ ಸ್ಟೋರಿಂಗ್ ಇಟ್ ಇನ್ ಅಂಡರ್ ಪ್ರೆಷರ್. ಯಾವಾಗ ಅದನ್ನ ಪ್ರೆಷರ್ ಅಲ್ಲಿ ನೀವು ಸ್ಟೋರ್ ಮಾಡ್ತೀರೋ, ನೀವು ಸ್ಟೋರ್ ಮಾಡ್ತೀರಿ ಪ್ರೆಷರ್ ಅಲ್ಲಿ ಅಂತಂದ್ರೆ ಏನಾಗುತ್ತೆ ಅವಾಗ? ಸೊ ದರ್ ಇಸ್ ಅ ಚಾನ್ಸಸ್ ಆಫ್ ಎಕ್ಸ್ಪ್ಲೋಡಿಂಗ್. ಸೊ ಪ್ರೆಷರ್ ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ಚಾನ್ಸ್ ಇರುತ್ತೆ. ಏನು ಚಾನ್ಸ್ ಇರುತ್ತೆ? ಎಕ್ಸ್ಪ್ಲೋಡ್ ಆಗುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಫೇಲ್ಯೂರ್ ಆಫ್ ಥಿನ್ ಸಿಲಿಂಡ್ರಿಕಲ್ ಸೆಲ್ಸ್ ಅಂತ ಹೇಳ್ತೀವಿ. ಯಾವಾಗ ಎಕ್ಸ್ಪ್ಲೋಡ್ ಆಗಿ ಬರ್ಸ್ಟ್ ಆಗಿ ಹೊಡಿತದೋ ಅದಕ್ಕೆ ನಾವು ಏನಂತ ಕರಿತೀವಿ? ಫೇಲ್ಯೂರ್ ಅಂತ ಕರಿತೀವಿ. ಆ ಫೇಲ್ಯೂರ್ ಎದರಿಂದ ಆಗತ್ತಪ್ಪ? ನಮ್ಮ ಟೆಕ್ನಿಕಲ್ ಟರ್ಮಲ್ಲಿ ನಾವು ಸುಮ್ಮನೆ ಮಾತಾಡ್ಬೇಕಾದಾಗ ಹೇಳ್ತೀವಿ, ಏನು ಹೇಳ್ತೀವಿಪ್ಪ? ಜಾಸ್ತಿ ಪ್ರೆಷರ್ ಇತ್ತು ಒಳಗೆ, ಒತ್ತಡ ಆಗಿ ಏನಾಗೈತೆ, ಅದು ಬರ್ಸ್ಟ್ ಆಗೈತಿ ಅಂತ ಹೇಳ್ತೀವಿ, ರೈಟ್? ಸೊ ಇವನ್ ಮನುಷ್ಯನೊಳಗೂ ಅಷ್ಟೇ. ಮನುಷ್ಯನದ ನೀವು ಎಕ್ಸಾಂಪಲ್ ತಗೊಂಡ್ರಿಪ್ಪ ಅಂತಂದ್ರೆ, ಮನುಷ್ಯನಲ್ಲಿ ಟೆನ್ಷನ್ ಜಾಸ್ತಿ ಆಗಿ ಏನಾಗುತ್ತೆ? ಪಾರ್ಸಿ ಹೊಡಿತದೆ. ಸೊ ಪಾರ್ಸಿ ಹೊಡಿದಂದ್ರೆ ಏನು? ದೆರ್ ಇಸ್ ದ ಇನ್ಸೈಡ್ ದೆರ್ ಇಸ್ ಅ ಬಿಲ್ಡಪ್ ಆಫ್ ಟೆನ್ಷನ್. ಸೊ ಇನ್ಸೈಡ್ ಟೆನ್ಷನ್ ಜಾಸ್ತಿ ಆಗಿ ಏನಾಗುತ್ತೆ? ಒನ್ ಟೈಮ್ ದೆನ್ ಡೆಫಿನೆಟ್ಲಿ ದ ಬ್ರೈನ್ ಸ್ಟಾಪ್ಸ್ ವರ್ಕಿಂಗ್. ಸೊ ದ್ಯಾಟ್ ಇಟ್ ಸೆಲ್ಫ್ ವಿ ಕಾಲ್ ಇಟ್ ಇಸ್ ದ ಪಾರ್ಸಿ ಅಂತ ಕರಿತೀವಿ ಅದನ್ನ, ರೈಟ್? ಸೊ ದ ಸೇಮ್ ವೇ ಇವನ್ ಇನ್ ದ ಮಟೀರಿಯಲ್ ಆಲ್ಸೋ. ಮಟೀರಿಯಲ್ಗೆ ಜೀವ ಇರೋದಿಲ್ಲ, ಅದರಲ್ಲೂ ಫೇಲ್ ಆಗುತ್ತಾವೆ. ಮಟೀರಿಯಲ್ ಅಂದ್ಮೇಲೆ ಜೀವ ಇಲ್ಲ ಅಂತ ಫೇಲ್ ಆಗ್ಬೇಕಂತೇನಿಲ್ಲ, ಫೇಲ್ ಆಗತ್ತೈತಿ. ನೀವು ಒಂದು ಸೈಕಲ್ ತಗೋರಿ, ಸೈಕಲಲ್ಲಿ ಇಬ್ರು ಕೂತ್ಕೊಂಡು ಹೋಗಕ್ಕೆ ಡಿಸೈನ್ ಮಾಡಿರಿ. ಸೈಕಲ್ ಈಸ್ ಮೆಂಟ್ ಫಾರ್ ಓನ್ಲಿ ಒನ್ ಪರ್ಸನ್ ಮಾತ್ರ ಕೂತ್ಕೊಂಡು ಹೋಗ್ಬೇಕಂತ ಡಿಸೈನ್ ಮಾಡಿರ್ತಾರೆ. ನೀವು ಮುಂದೊಬ್ರು ಕುಂದಿರ್ತೀರಿ, ಹಿಂದೊಬ್ರು ಕುಂದಿರ್ಸ್ತೀರಿ, ನೀವು ಹೊಡಿತಿರ್ತೀರಿ, 3 ಮಂದಿ ಕುಂತಾಗ ಸೈಕಲ್ ಫೇಲ್ ಆಗ್ತೈತಿ. ಸೊ ಇದರ ಅರ್ಥ ಏನಂತಂದ್ರೆ, ನಾವು ಯಾವುದೇ ಮಟೀರಿಯಲ್ ಅನ್ನ ತಗೊಂಡಾಗ ಅಥವಾ ಯಾವುದೇ ಕಾಂಪೋನೆಂಟ್ ಅನ್ನ ತಗೊಂಡಾಗ, ಸೊ ಅಲ್ಲಿ ಎದಕ್ಕೆ ಡಿಸೈನ್ ಮಾಡಿರ್ತಾರೆ ಅದನ್ನ ಫಾಲೋ ಮಾಡಿದರೆ ವಿ ಆರ್ ಅಂಡರ್ ಸೇಫ್. ಇಫ್ ವಿ ಆರ್ ನಾಟ್ ಫಾಲೋವಿಂಗ್ ಎನಿ ಡಿಸೈನ್ ಸ್ಟ್ಯಾಂಡರ್ಡ್ಸ್, ದೆನ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಫೇಲ್, ರೈಟ್? ಸೊ ದಟ್ ಇಸ್ ಅ ಪ್ರಾಬ್ಲಮ್ ನಾವು, ರೈಟ್? ಸೊ ನಾವು ಯಾವುದೇ ಎಕ್ಸಾಂಪಲ್ ತಗೋರಿ, ನೀವು ಜನರಲ್ ಎಕ್ಸಾಂಪಲ್ ಇಫ್ ಯು ಟೇಕ್, that will happen. Even in the house, the cooker is there. Cooker ಅಲ್ಲಿ if it is designed for only 1 kg, 1 liter, 2 liter, 5 liters cooker ಇರ್ತಾವ. ಸೊ 1 liter ಕುಕ್ಕರ್ ತೊಗೊಂಡ್ರಪ್ಪ ಅಂದ್ರೆ 1 liter ನೀರು ಇಡುವಷ್ಟೇ ನೀವು ಅದರೊಳಗೆ ಬೇಯಿಸ್ಬೇಕು. ನೀವು 1 liter ಕುಕ್ಕರ್ನಾಗ 2 liter ಅನ್ನ ಮಾಡ್ತೀರಿ ಅಂತಂದ್ರೆ ದೆನ್ ಡೆಫಿನೆಟ್ಲಿ ಇಟ್ ವಿಲ್ ಬಸ್ಟ್, ಸಿಡಿದು ಬಿಡ್ತದೆ, ಮ್ಯಾಗ ಸಿಡಿತೈತೆ ಅದು. ಸೊ that is why we need to follow the standards. So where you are going to follow the standards for the boilers, I told you in the initial first class. So that is IBR, Indian Boiler Regulations. So we call it as Indian Boiler Regulations. According to Indian Boiler Regulations, what will happen? We need to follow the standards set by the committee. There are certain standards and rules that is set by the committee. So what are the rules related to? The rules are related to the material selection, then the design process, then operation, how you are going to operate the boilers after manufacturing. So these are all, they will make certain points, they will put it in a notes format, so that we call it as manual. ಸೊ ಮ್ಯಾನ್ಯುವಲ್ ಅಂತ ಕೊಡ್ತಾರೆ. ನೀವು ಏನೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ ಅದ್ರ ಒಳಗಡೆ ಒಂದು ಸಣ್ಣದೊಂದು ಬುಕ್ಲೆಟ್ ಇಟ್ಕೊಟ್ಟಿರ್ತಾರೆ. ಅದು ಯಾವ ಬುಕ್ಲೆಟ್ ಅಪ್ಪ ಅಂದ್ರೆ ದಟ್ ಇಸ್ ಅ ಮ್ಯಾನ್ಯುವಲ್ ಬುಕ್ಲೆಟ್. ಅದ್ರೊಳಗಡೆ ಕೊಟ್ಟಿರ್ತಾನವ ಏನೇನು ಫಾಲೋ ಮಾಡಬೇಕು, ಹೆಂಗೆ ಫಾಲೋ ಮಾಡಬೇಕು ಎಲ್ಲ ಕೊಟ್ಟಿರ್ತಾನೆ. ಸೊ ಅದ್ರ ಪ್ರಕಾರ ಫಾಲೋ ಮಾಡಿದರೆ ಆ ಪ್ರಾಡಕ್ಟಲ್ಲಿ ಏನು ಕೊಟ್ಟಿರ್ತಾರಲ್ಲ, 5 years 5 years ವಾರಂಟಿ, ಏನೂ ಆಗೋದಿಲ್ಲ ಅಂತ ಏನು ಕೊಟ್ಟಿರ್ತಾರೆ, ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಫಾರ್ 5 years. ನಾವು ಅವ್ರು ಕೊಟ್ಟಂಥ ರೂಲನ್ನು ನಾವು ಫಾಲೋ ಮಾಡ್ದೇ ಅದು ವಿತಿನ್ ದ್ಯಾಟ್ ಪೀರಿಯಡಲ್ಲಿ ಹೋಗ್ಬಿಡುತ್ತೆ, ಫೇಲ್ ಆಗಿಬಿಡ್ತೈತಿ, ರೈಟ್? So that is the one important thing you should remember. Even in the thin cylindrical cells also, the thin cylindrical cells are going to fail in 2 ways. So in 2 ways means that is because of the stresses induced in the material.
the stress is induced. What type of stresses are induced there? There are two types of stresses are induced. One is circumferential stress and one more is longitudinal stress. Circumferential stress is also called as hoop stress, right? So this, in this case, in the circumferential stress, that is sigma c, how this happens there means, the whatever the gas you stored under pressure in a cylinder, so that pressure, it keeps on acting along the circumference of the cylinder. Along the circumference of the cylinder, that pressure is keeps on acting there. So due to that, what happens, then definitely that is going to fail. So ಅದು ಹೆಂಗ್ ಫೇಲ್ ಆಗುತ್ತಪ್ಪ ಅಂತಂದ್ರೆ, ಸೊ ಇಟ್ ಡಿವೈಡ್ಸ್ ಅಲಾಂಗ್ ದ ಲಾಂಗಿಟ್ಯೂಡಿನಲ್, ಎರಡು ಹೋಲ್ ಆಗುತ್ತೆ ಅಲಾಂಗ್ ದ ಆಕ್ಸಸ್, ಲೆಂತ್ ವೈಸ್ ಎರಡು ಹೋಳಾಗಿ ಕಟ್ ಆಗಿಬಿಡ್ತೈತೆ ಅದು. ಸೊ ಹಂಗ ಕಟ್ ಆಗೋದ್ರಿಂದ ಅಲ್ಲಿ ಏನ್ ಬರುತ್ತಪ್ಪ ಅಂದ್ರೆ, ದೇರ್ ಇಸ್ ದ ರೆಸಿಸ್ಟಿಂಗ್ ಏರಿಯಾ. ಸೊ ರೈಟ್, ಇಫ್ ದ ರೆಸಿಸ್ಟಿಂಗ್ ಏರಿಯಾ, you need to take that resisting area, it will not allow it to break. So it is not allowing it to break, it is not allowing it to fail. So always it generates certain internal resistances to the failure, right? ನೀವು ಏನು ಇಂಟರ್ನಲ್ ಪ್ರೆಷರ್ ಹಾಕಿರ್ತೀರೋ, ಪ್ರೆಷರ್ ಹಾಕಿದ್ರು ಕೂಡ ನೀವು ಮಟೀರಿಯಲ್ ಏನು ಯೂಸ್ ಮಾಡಿರ್ತೀರಿ ಸಿಲಿಂಡರ್ ಮಾಡ್ಲಿಕ್ಕೆ, ಆ ಮಟೀರಿಯಲ್ ತನ್ನ ಒಳಗಡೆನೆ ಸಮ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೋತದೆ. It will build up certain internal resistance inside. So when it builds up the internal resistance inside, so that internal resistance opposes this internal pressure. So that internal resistance which opposes this internal pressure, we call it as the stress. So that stress are of two types. One is of circumferential stress and one more is of longitudinal stress, right? So there we derived some formula for circumferential stress, that is sigma c is equal to PD by 2T, right? And longitudinal stress, it breaks into two halves, ಎರಡು ಭಾಗ ಆಗಿ ಮಾಡುತ್ತೆ. So that acts along the longitudinal direction. That formula sigma L is equal to PD by 4T. So ನಾವು ನೋಡಿದ್ವಿ PD by 4T, we have derived that formula also, right? So and in both the cases I told you, one, the cylindrical joints are closed. Cylindrical joints are closed with rivets. There are so many ways are there to close the cylinder shell. So that is with the help of welding or riveted joints, whatever it may be. But in this, in your syllabus, he has taken the efficiency of the rivets. So efficiency of the rivets means the closing of the cylindrical cell takes place by using the rivets. So if you are using the rivet, then you need to consider the efficiency of the rivets also there. So efficiency of the rivets, if you consider, I told you, if you are calculating circumferential stress or hoop stress, you have to take it the longitudinal efficiency of the rivets. So if you are calculating longitudinal stress, then you need to consider the circumferential efficiency of the rivets. So this thing you need to remember. So in this thin cylindrical shell, so now in this session we will see some more formulas, some more problems. So now these problems on design of thin cells. I used design of thin cells. Design of thin cells means what? In the last session also I told you, design means if you take sigma c is equal to PD by 2T. On the left hand side there is a stress is there, that is sigma c. On the right hand side P is there, D is there and T is there, PD by 2T. So on the right hand side, whatever the parameters are there, whether it may be a internal pressure or the diameter or the thickness T, ಇವು ಮೂರದ್ರೊಳಗೆ ಒಂದು ಕೊಟ್ಟಿರಂಗಿಲ್ಲ ಅವನು. ನೀವು ಒಂದು ಕಂಡಿಡ್ಬೇಕು, ಯಾವ್ದಾರ ಒಂದು. ಎಲ್ಲಾ ಕೊಟ್ಟಿರ್ತಾನ, P ಕೇಳ್ತಾನೆ, ಇಲ್ಲ D ಕೇಳ್ತಾನ, ಇಲ್ಲ T ಕೇಳ್ತಾನೆ. ಸೊ ಮೂರದ್ರೊಳಗೆ ಯಾವ್ದಾರ ಒಂದು ಅನ್ನೋನ್ ಮಾಡಿ ನಿಮಗೆ ಕಂಡಿಡ್ರಿ ಅಂತ ಕೇಳಿದ್ನಂದ್ರೆ, that itself we call it as design of thin cells ಅಂತ. That is the design of thin cells. ಸೊ ಆ ತರ ಪ್ರಾಬ್ಲಮ್ಸ್ ಅನ್ನ ಇವತ್ತಿನ ಸೆಷನ್ ದಾಗ ನೋಡೋಣ. ದಟ್ ಈಸ್ ಪ್ರಾಬ್ಲಮ್ಸ್ ಆನ್ ಡಿಸೈನ್ ಆಫ್ ಥಿನ್ ಸೆಲ್ಸ್ ಅಂತ ಕರಿತೀವಿ. ದ ಪ್ರಾಬ್ಲಮ್ ಈಸ್ ಲೈಕ್ ದಿಸ್: ಎ ಥಿನ್ ಸಿಲಿಂಡ್ರಿಕಲ್ ಶೆಲ್ ಆಫ್ 400 mm diameter is to be designed for an internal pressure of 2.4 megapascal. Right? Find the suitable thickness of the shell if the allowable compressive stress is 50 megapascal. Right? So this is the given problem. From this you write it what is the given data. First he has given the diameter. So diameter is 400 mm. Diameter is what? 400 mm.
The P is 2.4 megapascal. So it means 2.4 Newton per mm square, right? And this is sigma L, it is 50 megapascal, that is 50 Newton per mm square, right? So we know that the thickness, you know already, the thickness is, so this formula is sigma L, it is. Sigma L is equal to PD by 2T, right? PD by 2T. This is PD by 2T. So same formula. Now he has taken T on this side. T this is bring it this one downside. So he has found out 2.4 into 400 divided by 2 into 50. So that is equal to 9.6. So that is nothing but 10 mm. Right? So the answer say this is round of this 9.6. It will be 10 mm. The thickness of this is 10 mm. So the next one is, see now, a cylindrical shell of 500 mm diameter. Cylindrical shell of 500 mm diameter. Cylindrical shell is 500 mm diameter is required to withstand an internal pressure of 4 megapascal. Find the minimum thickness of the shell if maximum tensile strength in the plate material is 400 megapascal and efficiency of the joints is 65%. Take factor of safety as 5. See, now he has given factor of safety as 5. Right? So, given data, D is equal to 500 mm, P is 4 megapascal, so that is 4 Newton per mm square. So, tensile strength is also given, that is 400 megapascal, that is 400. So, that is 400 Newton per mm square. So, efficiency is given, that is 65%, 0.65, and factor of safety is 5. So, right. So, we know that allowable tensile stress, that is circumferential stress, that is sigma C. Means first you need to find out sigma C. That is sigma C. It is given actually, but the factor of safety is given. So, I need to consider tensile strength by factor of safety. You will get the safe stress or working stress, that is 400 by 5. So, that is 80 Newton per mm square. And minimum thickness of the shell, same formula, but here the efficiency is given. So, you take efficiency at the denominator. So, T is equal to PD by 2 sigma C. This is sigma C, sigma C epsilon. So, this is equal to 4 into 400 divided by 2 into 80 into 0.65, that is equal to 19.2. So, this if you round it off to 20 mm, right? So, this is the again thickness. So, the next problem is, hello sir, screen contents. Okay. I'll send you the video. A thin cylinder of internal diameter 1.25 meter contains a fluid at an internal pressure of 2 Newton per mm square. Right? Determine the maximum thickness of the cylinder if, first case, the circumferential stress is not to exceed 45 Newton per mm square. This is the first case, he is given the first case. Second case, he is asking the longitudinal stress is not to exceed 30 Newton per mm square. See here, this problem he has given separately circumferential stress as 45 Newton per mm square and longitudinal stress as 30 Newton per mm square. Separately he has given both circumferential stress as well as longitudinal stress. So whenever you are using the formula related to the circumferential stress, you have to consider 45 Newton per mm square. So for longitudinal stress, you have to consider 30 Newton per mm square. So right, the given is 1.25 meter. It means 1250 mm. So the P is 2 Newton per mm square. Then sigma C is given as 45 Newton per mm square and sigma L is given as 30 Newton per mm square. So find out now the circumferential stress, that is sigma C is equal to PD by 2T.
So write it as T. T is equal to P into D divided by 2. This is again sigma C. Sigma C. Substitute all the values. 2 into 1250 divided by 2 into 45. So that is equal to 27.7 mm. So round it off to 28 mm. It is 28 mm. So this is for the first case. First case ಒಳಗೆ thickness ಎಷ್ಟು ಅಂತಂದ್ರೆ 28 mm ಬಂತು. Now we can move for the second case. So in the second case means it is a longitudinal stress. That is a sigma L PD by 4T. So again bring T on the left hand side and take this sigma L on the right hand side. This is sigma L now. So substitute all the values. 2 into 1250 divided by 4 into 30. So after solving you will get 20.8 mm. So say 21 mm. So in the first case you got it as how much? It is 28. But in the second case you got it 21 mm. So from the equation 1 and 2 it is clear that T should not be less than 28 mm. So the answer is 28 mm. ಸೊ ಎರಡು ಕೇಸ್ ಕೊಡೋಣ. ಆ ಎರಡೂ ಕೇಸಲ್ಲಿ ಯಾವ ಥಿಕ್ನೆಸ್ ಜಾಸ್ತಿ ಬರುತ್ತೋ ಆ ಥಿಕ್ನೆಸ್ ಅನ್ನ ನೀವು ಡಿಸೈನಿಗೆ ಕನ್ಸಿಡರ್ ಮಾಡಬೇಕು, ರೈಟ್? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ್ದು ಥಿಕ್ನೆಸ್ ಜಾಸ್ತಿ ಬರುತ್ತೋ ಅದನ್ನ ತಗೋಬೇಕು. ಸೆಕೆಂಡ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ತಗೊಂಡು ಮಾಡಿದಾಗ ಥಿಕ್ನೆಸ್ 21 mm ಬಂದದ. ಬಟ್ ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ತಗೊಂಡು ಮಾಡಿದಾಗ ಥಿಕ್ನೆಸ್ 28 mm ಬಂದದ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ದ ಹೈಯೆಸ್ಟ್ ಥಿಕ್ನೆಸ್ ಯಾವ್ದು ಬಂದಿರ್ತದ, ಸೊ ದಾಟ್ ಯು ಹ್ಯಾವ್ ಟು ಟೇಕ್ ಇಟ್. ಯಾಕೆ ಇದನ್ನ ಹೈಯೆಸ್ಟ್ ಥಿಕ್ನೆಸ್ ತಗೋಬೇಕು? 28 mm ಯಾಕೆ ತಗೋಬೇಕಪ್ಪ, 21 ಯಾಕೆ ತಗೋಬಾರ್ದು ಅಂತಂದ್ರೆ 21 mm ತಗೊಂಡು ನೀವು ಡಿಸೈನ್ ಮಾಡಿದ್ರಿ ಅಂತಂದ್ರೆ ಸೊ ದಾಟ್ ವಿಲ್ ಫೇಲ್ ಇನ್ ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್. ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ದಾಗ ಫೇಲ್ ಆಗ್ಬಿಡ್ತೈತೆ. ಯಾಕಂದ್ರೆ 28 mm ಇದೆ ಥಿಕ್ನೆಸ್, ಅಂದ್ರೆ 21 ತಗೊಂಡ್ ಮಾಡಿದ್ರಿ ಅಂದ್ರೆ ಸೊ ದಾಟ್ ಸಿಲಿಂಡರ್ ವಿಲ್ ನಾಟ್ ಹೋಲ್ಡ್ಸ್ ದಿ ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್. ಸೊ ದಾಟ್ ಸಿಲಿಂಡರ್ ವಿಲ್ ಇಮಿಡಿಯೇಟ್ಲಿ ಫೇಲ್ whenever the circumferential stress induced in the thin cylindrical shell. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಥಿಕ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದನ್ನ ಎರಡೂ ಕೇಸಲ್ಲಿ ಸಾಲ್ವ್ ಮಾಡಿ ಯಾವ ಕೇಸಲ್ಲಿ ಥಿಕ್ನೆಸ್ ಜಾಸ್ತಿ ಬರುತ್ತೋ ಸೊ ಆ ಥಿಕ್ನೆಸ್ ಅನ್ನ ನೀವು ಯು ಶುಡ್ ಸೆಲೆಕ್ಟ್ ಇಟ್ ಆಸ್ ಫಾರ್ ದಿ ಡಿಸೈನ್ ಥಿಕ್ನೆಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ರೈಟ್? ಸೊ ಥ್ಯಾಂಕ್ ಯು. ದಿಸ್ ಇಸ್ ದಿ ಎಂಡ್ ಆಫ್ ದ 13th ಸೆಷನ್. ಸೊ ಈಗ ಯಾರಿಗೆ ಗೊತ್ತಾಗಿಲ್ಲ